Hello and welcome to Mustaq Kunnur Academy. Dear Diploma students, ಇವತ್ತಿನ ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಇದರದು ಪಾಸಿಂಗ್ ಪ್ಯಾಕೇಜ್ ಈ ಸೀರೀಸಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು 3 ಮಾಡೆಲ್ ಕ್ವೆಶ್ಚನ್ ಪೇಪರ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ನಮಗೆ ಈಗಾಗಲೇ ಗೊತ್ತಿರುವಂಗೆ ಸೆಕ್ಷನ್ 1 ನಲ್ಲಿ ಟೋಟಲ್ 20 ಮಾರ್ಕ್ಸ್ ಕೇಳ್ತಾರೆ. ಇದರಲ್ಲಿ 15 ಮಾರ್ಕ್ಸ್ ಇರೋದು MCQ ಮತ್ತು 5 ಮಾರ್ಕ್ಸ್ ಇರೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅನ್ನು ನಾನು ವಿತ್ ಆನ್ಸರ್ಸ್ ನಿಮ್ಮ ಮುಂದೆ ಇದನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್ ದಿಸ್ ವಿತ್ ಎಕ್ಸ್ಪ್ಲನೇಷನ್. ಈಗ ದ ಫಸ್ಟ್ ಕ್ವೆಶ್ಚನ್ ಹಿಯರ್ ಈಸ್ first 15 fill in the blanks from first model question paper. Now ಜನರಲ್ ಫಾರ್ಮ್ ಆಫ್ ಇಕ್ವೇಷನ್ ಇನ್ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಇದು ಜನರಲ್ ಫಾರ್ಮ್ ಆಫ್ ಇಕ್ವೇಷನ್ ಏನಂತ ಹೇಳಿದ್ದಾರೆ. ಈಗ ನೋಡಿ, ಆಪ್ಷನ್ಸ್ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಕರೆಕ್ಟ್ ಆಪ್ಷನ್ ಇರೋದು AX + BY + C. ಅಂದರೆ ಯಾವುದೇ ಲೈನ್ ಇಕ್ವೇಷನ್ ಕೊಟ್ಟರೆ ದಿಸ್ ಇಸ್ ಜನರಲ್ ಲೈನ್ ಇಕ್ವೇಷನ್. ಮತ್ತು ಸ್ಲೋಪ್ ಆಫ್ 3x + 4y + 12 = 0. ಈಗ ಇದ್ರದ್ದು ಆನ್ಸರ್, ಕರೆಕ್ಟ್ ಆನ್ಸರ್ ಈಸ್ 3/4. ಯಾವ ಥರ ಸಾಲ್ವ್ ಮಾಡಬೇಕು ಇಲ್ಲಿ ನಾವು ಕೊಟ್ಟಿದ್ದಾರೆ. ಈಗ ದಿಸ್ ಇಕ್ವೇಷನ್ ಈಸ್ ಈಕ್ವಲ್ ಟು ದಿಸ್ ಒನ್, ಆಯಿತಾ. ಈಗ ಇದರಲ್ಲಿ y ಈಸ್ ಈಕ್ವಲ್ ಟು, ನೀವು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಆನ್ಸರ್ ಬರೆಯೋದು 3/4. 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇಫ್ ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಈಸ್ -1. ಅಂದರೆ m1 × m2 is equal to -1 ಅಂದರೆ both the lines are perpendicular. Which rule is used for the differentiation y is equal to e to the power of x into x square? ಇಲ್ಲಿ ಯಾವ ರೂಲನ್ನು ಯೂಸ್ ಮಾಡ್ತೀರಿ ಡಿಫ್ರೆನ್ಸಿಯೇಷನಲ್ಲಿ? ಆನ್ಸರ್ ಈಸ್ ವೆರಿ ಸಿಂಪಲ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಅದಕ್ಕೆ ಹಿಯರ್ ವಿ ಯೂಸ್ ಪ್ರಾಡಕ್ಟ್ ರೂಲ್. y is equal to x³ + log x, ದೆನ್ dy/dx ಏನಾಗುತ್ತೆ? ಇಟ್ಸ್ ವೆರಿ ಸಿಂಪಲ್. ನೋಡಿ, x³ ಅಂದರೆ ದಿಸ್ ಈಸ್ 3 × x² + 1/x. ಈಗ ಡಿಫ್ರೆನ್ಸಿಯೇಷನ್ ನಮ್ಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ, ವೆರಿ ಸಿಂಪಲ್. x³ = 3x². ಇದರದಾಯಿತು. ಲಾಗ್ x ಅದು ಡೈರೆಕ್ಟ್ ಆಗಿ ನಾವು ಬರಿತೀವಿ 1/x ಅಂತ. ಅಂದರೆ ನೀವು ಇದು ಬೇಸಿಕ್ ಫಾರ್ಮುಲಾನ ನೀವು ಮೆಮರೈಸ್ ಮಾಡಿದರೆ ನೀವು ಡೈರೆಕ್ಟಾಗಿ ಇಲ್ಲಿ ಆನ್ಸರ್ಸನ್ನು ಬರೀಬಹುದು. ಓಕೆ, ಈಗ ಇದರ ಜೊತೆಗೆ ನಾವು derivative of x, very simple. Derivative of x is direct answer is 1. Direct answer is 1. ಇದು ಫಾರ್ಮುಲಾ ಬೇಸ್ ಮೇಲೆ ಇದೆ. ಸ್ಲೋಪ್ ಆಫ್ ಟ್ಯಾಂಜೆಂಟ್ y is equal to f of x. ದೆನ್ ದ ಫಸ್ಟ್ ಡಿರೈವೇಟಿವ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಡಿರೈವೇಟಿವ್ ಡೈರೆಕ್ಟ್ಲಿ ನೀವು ಹೇಳ್ಬೋದು dy/dx. dy/dx is the first derivative. Velocity of a particle with a motion y is equal to e to the power of x, then this is answer is also e to the power of x. ಯಾಕಂದರೆ velocity is equal to derivative of the displacement. Acceleration y is equal to sin x. ಈಗ acceleration ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಾವು ಸೆಕೆಂಡ್ ಡಿರೈವೇಟಿವ್ ಮಾಡಬೇಕು. ಸೆಕೆಂಡ್ ಡಿರೈವೇಟಿವ್ ಅಂದರೆ sin x ಮಾಡಬೇಕು. sin x ಮಾಡಿದರೆ 2 ಸಲ ಅದನ್ನು ನೀವು ಡಿಫ್ರೆನ್ಸಿಯೇಷನ್ ಮಾಡಿದಾಗ ಅಗೇನ್ ಯು ವಿಲ್ ಗೆಟ್ -sin x. ಇಂಟಿಗ್ರೇಷನ್ ಆಫ್ x dx ಇಂಟಿಗ್ರೇಷನ್ ಏನಾಗುತ್ತೆ? ಯರ್ ರೈಟ್ ಆನ್ಸರ್ ಈಸ್ a, x² / 2. ನಮ್ಗೆ ಗೊತ್ತಿದೆ x⁴ n-1 / n-1. ಇದು x ಅದು ಡಿರೈವೇಟಿವ್, ಆಯಿತಾ. ಏನು ಪವರ್ ಇರುತ್ತಲ್ಲ x⁴n, ಈಗ ಇಲ್ಲೇ 1 ಅಂತಿದೆ, ಸಾರಿ x + 1 / ದಿಸ್ ಒನ್. ಈಗ x ಅಂತಿದೆ, ಇದರದ್ದು ಪವರ್ 1 ಇದೆ, ಅದಕ್ಕೆ ನಾನು ಇಲ್ಲಿ ಬರಿತೀನಿ x 1 + 1 2 / 2. The answer here is x² / 2. ಈಗ then what is integration of 1/x? ಡೈರೆಕ್ಟ್ ನಾವು ಆನ್ಸರ್ ಬರೀಬಹುದು. ನಾವು ಫಾರ್ಮುಲಾನ ಮೆಮರೈಸ್ ಮಾಡಬೇಕು. ಲಾಗ್ x is the direct answer. ಇಲ್ಲಿ ಭಾಳಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಆನ್ಸರ್ D is a correct. ಇಂಟಿಗ್ರೇಷನ್ ಆಫ್ x² dx with ಲಿಮಿಟ್ಸ್ ಆಫ್ 0 to π. ಈಗ ಇದನ್ನು ಇಂಟಿಗ್ರೇಷನ್ ಮಾಡಿದಾಗ ಆನ್ಸರ್ ಬರೋದು tan π/4 - tan 0. ಇದರಲ್ಲಿ ನಾವು ವ್ಯಾಲ್ಯೂಸನ್ನು ಫೀಡ್ ಮಾಡಿದಾಗ ಈಗ ನೋಡಿ, ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ 1. ಏರಿಯಾ ಅಂಡರ್ ಕರ್ವ್ y is equal to f of x. The direct answer here is
y ಇಂಟಿಗ್ರೇಷನ್ ಆಫ್ y dx ಏರಿಯಾ ಫಾರ್ಮುಲಾ ಡೆಫಿನೆಟ್ ಇಂಟಿಗ್ರಲ್ದು ಇದನ್ನು ನೀವು ಬರೀಬೇಕು. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಎ. ವ್ಯಾಲ್ಯೂಮ್ ಆಫ್ rotating curve about x-axis. The correct answer here is B, pi integration y square dx. ಇದನ್ನು ನೀವು ಡೈರೆಕ್ಟ್ ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ಬರೀಬಹುದು. ಅದೇ ರೀತಿ ಮಾಡೆಲ್ ಪೇಪರ್ 2ಲಿಂದ MCQ ಎಲ್ಲ ಏನೆಲ್ಲ ಬಂದಿದೆ ಇಲ್ಲಿ ನೋಡಿ. ಸ್ಲೋಪ್ ಆಫ್ ದಿ ಫಾರ್ಮ್ ಆಫ್ ಇಕ್ವೇಷನ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಅ ಲೈನ್ ಈಸ್ ನೋನ್ ಆಸ್ ದಿಸ್ ಫಾರ್ಮುಲಾ ನೀವು ನೆನಪಿಟ್ಕೋಬೇಕು. y is equal to mx plus c. ಅದೇ ರೀತಿ slope of a line parallel to the x, slope of a line horizontal parallel to the x, answer is here 0. Two lines are parallel if the slope are, ಇಲ್ಲಿ ನೋಡಿ, two lines are parallel if the slope are equal, two lines are parallel if the slope are equal. Differentiate y is equal to sin x divided by x. ಇಲ್ಲಿ ಯಾವ ರೂಲನ್ನು ಯೂಸ್ ಮಾಡ್ತೀರಿ ಅಂತ ಇಲ್ಲಿ ಕೇಳಿದ್ದಾರೆ. ಈಗ ನೋಡ್ರಿ, ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಪ್ರೀವಿಯಸ್ ಪೇಪರಲ್ಲಿ ಪ್ರಾಡಕ್ಟ್ ರೂಲ್ ಕೊಟ್ಟಿದ್ರು. ಇದರಲ್ಲಿ ಡೈರೆಕ್ಟ್ ನಾವು ಕೋಶೆಂಟ್ ರೂಲ್ ಅಪ್ಲೈ ಆಗುತ್ತೆ. ದೆನ್ ಡಿಫ್ರೆನ್ಶಿಯೇಟ್ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ ಕಾಸ್ ಎಕ್ಸ್. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ? ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಫಸ್ಟ್ ಒನ್, 4x³ ಮೈನಸ್ ಸೈನ್ ಎಕ್ಸ್. ಅಗೇನ್ ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್. ಈಗ ನೋಡಿ, ಇದು ಲಾಗ್ ಎಕ್ಸ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೂಡ ಕೇಳಿದರು. ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್ ಹಿಯರ್ ಈಸ್ 1 by x. Slope of a normal if y is equal to x plus 1 at slope is equal to 0. Slope of a normal, the answer here is 1 minus 1 by dy by dx, that is 1 divided by minus 1 divided by 2. Velocity if displacement is equal to s. ಅವಾಗ ಆನ್ಸರ್ ಏನು ಬರೀಬೇಕಂದ್ರೆ ds by dt is a right answer. Likewise ds by dt. Now acceleration if y is equal to 3x plus 2, then the second derivative of this answer here becomes 0 is the B correct answer. Then integration of 2 is 2x. ಈಗ ನೋಡಿ, ಇಂಟಿಗ್ರೇಷನ್ ಆಫ್ 2 dx, 2 ಕಾನ್ಸ್ಟೆಂಟ್ ಇದೆ, that will become x. Therefore 2x is the correct answer. 2x is the correct answer. Likewise integration of 1 by x. Direct answer here is standard integral based on the formula. Answer is log x. ಅಂದರೆ ನೀವು ನೋಡಿ, ಬೇಸಿಕ್ ಫಾರ್ಮುಲಾಸ್ ಡಿಫ್ರೆನ್ಸಿಯೇಷನ್ದು ಮತ್ತು ಇಂಟಿಗ್ರೇಷನ್ ಅದು ನೀವು ಮೆಮರೈಸ್ ಮಾಡಿದರೆ ಅದರಿಂದ ಮ್ಯಾಕ್ಸಿಮಮ್ ನೀವು ಆನ್ಸರ್ ಮಾಡಬಹುದು. ಇಂಟಿಗ್ರೇಷನ್ ಆಫ್ sec square dx, ಆನ್ಸರ್ ಈಸ್ tan x. ಇದು ಫಾರ್ಮುಲಾ ಬೇಸ್ ಇದೆ. ದೆನ್ ಕಾಸ್ ಎಕ್ಸ್ ಡಿ ಎಕ್ಸ್, ಇದನ್ನು ಇಂಟಿಗ್ರೇಷನ್ ಮಾಡಿದಾಗ sin pi by 2 sin pi by 0, the answer here is 1 is a correct answer. Integration of y dx determines what? Limits from a to b, y dx determines the ಇಲ್ಲಿ ಆನ್ಸರ್ನ ಕೊಟ್ಟಿದ್ದಾರೆ. ಏರಿಯಾ ಅಂಡರ್ ಕರ್ವ್, ಏರಿಯಾ ವಿತ್ ರೆಸ್ಪೆಕ್ಟ್ ಟು yx, ವ್ಯಾಲ್ಯೂಮ್ ಆ್ಯಂಡ್ ನನ್. ಸ್ಟ್ಯಾಂಡರ್ಡ್ ಆನ್ಸರ್ ಹಿಯರ್ ಈಸ್ ಏರಿಯಾ ಅಂಡರ್ ಕರ್ವ್. ದಿಸ್ ಈಸ್ ದಿ ಆನ್ಸರ್. ಓಕೆ, ನಾವು ದಿ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ MCQ ಎಲ್ಲ ಏನೆಲ್ಲ ಕೇಳಿದ್ದಾರೆ. ಈಗ ನೋಡಿ, ಸ್ಲೋಪ್ ಫಾರ್ಮ್ ಆಫ್ ದಿ ಲೈನ್. ಇಲ್ಲೇ ಇಕ್ವೇಷನ್ ಇನ್ಕರೆಕ್ಟ್, ಕರೆಕ್ಟ್. y minus 1 is equal to m into x minus x1, d incorrect ಅಂತ ಕೊಟ್ಟಿದ್ದಾರೆ. The correct answer here is this is formula. Slope of straight line is dash. That is tangent inclination. Tan theta is the right answer. If the slope of product is 1, ಇತ್ತಂದ್ರೆ neither parallel nor perpendicular is the correct answer. -1. That is neither parallel nor perpendicular. C. Then differentiation ಕೇಳಿದಾರೆ ನೋಡಿ, very simple. y is equal to 3 sin x plus 1 plus cos x. ಇದು ಯಾವ ರೂಲ್ ಮೇಲೆ ಇದೆ? ಈಗ this is based on, ಇಲ್ಲಿ ಪ್ಲಸ್ ಅಂತಿದೆ, this is based on some rule. ಈಗ ಬೇರೆ ಬೇರೆ ಕ್ವಶನಲ್ಲಿ ಒಂದು ಕ್ವಶನಲ್ಲಿ ಪ್ರಾಡಕ್ಟ್ ರೂಲ್ ಕೇಳಿದ್ದಾರೆ, ಒಂದು ಕ್ವಶನಲ್ಲಿ ಕ್ವಶನ್ ರೂಲ್ ಕೇಳಿದ್ದಾರೆ,
ಈ ಕ್ವಶನ್ನಲ್ಲಿ ಸಮ್ ರೂಲ್ ಕೇಳಿದ್ದಾರೆ. ಲೈಕ್ವೈಸ್ ಡಿರೈವೇಟಿವ್ ಆಫ್ ex plus sin x. ex plus sin x, the answer here is ex plus cos x is the right answer, that is answer A. These all based on simple formula. ಈಗ ಸಿಂಪಲ್ ಫಾರ್ಮುಲಾಸ್ ಎಲ್ಲ ಏನಿದಾವೆ ಅದರ ಆಧಾರ ಮೇಲೆ ಇವು ನೀವು ಸಾಲ್ವ್ ಮಾಡಬಹುದು. These are all very easy. Now coming to the next question here. Question number 36, model question paper 3, derivative of sin x. Derivative of sin x, sin square x. Direct answer here is 2 sin x cos x. ಇದು ಚೈನ್ ಡಿರೈವೇಟಿವ್, ಚೈನ್ ರೂಲ್ ಡಿರೈವೇಟಿವ್ ಫಾರ್ಮುಲಾ ಮೇಲೆ ಇದೆ. ಈ ಫಾರ್ಮುಲಾ ನೀವು ಮೆಮರೈಸ್ ಮಾಡಬೇಕು. ಸ್ಲೋಪ್ ಆಫ್ ನಾರ್ಮಲ್ ಟು ಕರ್ವ್ y is equal to fx. ಇದು ನೋಡಿ ಡೈರೆಕ್ಟ್ ಇದಕ್ಕಿಂತ ಮುಂಚೆನೇ ಕೇಳಿದರೆ ಮೈನಸ್ dy by dx. ವೆಲಾಸಿಟಿ ಇಫ್ y is equal to x, ಇದಕ್ಕಿಂತ ಮುಂಚೆ ಎಕ್ಸಲರೇಷನ್ ಮೇಲೆ ಕೇಳಿದರು. ಈಗ ಆನ್ಸರ್ ನಾವು ಡಿರೈವೇಟಿವ್ ಮಾಡಿದಾಗ ದಿಸ್ ಈಸ್ x is equal to the 1, that is answer B. Acceleration 0 when velocity is the constant. Velocity ಯಾವಾಗ ಕಾನ್ಸ್ಟೆಂಟ್ ಇರುತ್ತೆ ಅವಾಗ ಎಕ್ಸಲರೇಷನ್ 0 ಆಗುತ್ತೆ. ಅಗೇನ್ ಇಂಟಿಗ್ರೇಷನ್ ಆಫ್ ಸಿ ಡಿ ಎಕ್ಸ್. ಈಗ ನೋಡಿ ಇಂಟಿಗ್ರೇಷನ್ ಆಫ್ ಸಿ ಡಿ ಎಕ್ಸ್, ಸಿ ನಮ್ಗೆ ಗೊತ್ತಿದೆ ಕಾನ್ಸ್ಟೆಂಟ್, ಏನೂ ಇಲ್ಲ ಅಂದರೆ ಅಲ್ಲಿ ಎಕ್ಸ್ ಅಂತ ನಾವು ಬರಿತೀವಿ. ದಟ್ ಈಸ್ ಸಿ ಡಿ ಎಕ್ಸ್ ಈಸ್ ದಿ ರೈಟ್ ಆನ್ಸರ್. ದೆನ್ ಇಂಟಿಗ್ರೇಷನ್ ಆಫ್ 2 sin x ಈಸ್ 2 ಕಾನ್ಸ್ಟೆಂಟ್ ಕಾಮನ್ ತಗೋತೀವಿ. ಇಂಟಿಗ್ರೇಷನ್ ಆಫ್ sin x ಹಿಯರ್ ಈಸ್ ಮೈನಸ್ cos x, ದಟ್ ಈಸ್ ಮೈನಸ್ 2 cos x. ಲೈಕ್ವೈಸ್ ದಿಸ್ ಈಸ್ ಅಗೇನ್ ಲಾಗರಿಥಮಿಕ್ ಫಾರ್ಮುಲಾ ಏನಿದೆ, ಇಂಟಿಗ್ರೇಷನ್ 2 ಅನ್ನು ಕಾಮನ್ ತಗೋತೀವಿ. ಇಂಟಿಗ್ರೇಷನ್ ಆಫ್ 1 by x dx ಅನ್ನು, this becomes 2 into log x. log x. Now ಅದೇ ರೀತಿ ಇಂಟಿಗ್ರೇಷನ್ ಆಫ್ sin x with the limit of 0 to 2 pi minus cos x, then we have to apply the limit here. The answer here is 1. Area under curve, formula ಕೇಳಿದ್ದಾರೆ. and volume about x axis ಇದು ಕೂಡ ಕೇಳಿದ್ದಾರೆ. ಈ ಎರಡೂ ಫಾರ್ಮುಲಾ ನೀವು ನೆನಪಿಟ್ಕೋಬೇಕು. ಡೈರೆಕ್ಟ್ ಆಗಿ ನೀವು ಆನ್ಸರ್ ಬರೀಬಹುದು ಇದರ ಮೇಲೆ. ಈಗ ನಾವು ಕಮಿಂಗ್ ಟು ದಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ನೀವು ಆಪ್ಷನ್ಸನ್ನು ನೋಡಿ ಆನ್ಸರನ್ನು ನೀವು ಬರಿಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈಗ ನೋಡಿ ದ ಇಕ್ವೇಷನ್ ಆಫ್ ಲೈನ್ ಇಂಟರ್ಸೆಪ್ಟ್ ಫಾರ್ಮ್ ಯಾವುದಿದೆ, ಲೈನ್ ಇಂಟರ್ಸೆಪ್ಟ್ ಫಾರ್ಮ್ ಇಕ್ವೇಷನ್ ಯಾವುದು? 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ x by a plus y by b is equal to 1. ಅಂದರೆ ಇದು ಒಂದಾಯಿತು. ನೆಕ್ಸ್ಟ್ ಡಿರೈವೇಟಿವ್ ಆಫ್ ಕಾನ್ಸ್ಟೆಂಟ್ ಆಫ್ ಎನಿ ಫಂಕ್ಷನ್. Derivative of any constant is the answer 0. This is the right answer. Slope of a tangent 1, 2 on the curve y is equal to x square is then the slope of normal same point is this one. ಇಲ್ಲಿ slope of any tangent is equal to formula is minus 1 by m ಅಂತಿದೆ. The answer here is minus 1 by 2. Integral value of 2 dx. Integral value of 2 dx, that is 2x. 2x under answer here is the 2. Answer here is the 2. The constant of integration is not added in the evaluation of. The answer here is last ಉಳಿದಿರೋದು ಡೆಫಿನೆಟ್ ಇಂಟಿಗ್ರಲ್. ಡೆಫಿನೆಟ್ ಇಂಟಿಗ್ರಲ್. ಈಗ ಎರಡನೇ ಕ್ವಶನ್ ಪೇಪರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ, ಭಾಳ ಸಿಂಪಲ್ ಇದೆ. ಇಕ್ವೇಷನ್ ಆಫ್ ಅ ಲೈನ್ ಇನ್ ದ ಫಾರ್ಮ್ ಆಫ್ ಲೈನ್ ಇಕ್ವೇಷನ್ ಇಲ್ಲೇ ಕೇಳಿದ್ದಾರೆ. ದಟ್ ಈಸ್ ax plus by plus c, that is the first answer. Rate of change of x, this is the dy by dx. Slope of a tangent on the curve y is equal to f of x, and then m, the slope of normal is, answer here is minus 1 by m. That is m is the answer. Integral value of integration of 1 dx. This is the x. X is the right answer. And the final one, constant of integration is added the evaluation of definite integral. Definite integral is, indefinite integral is the answer. The last question paper, the MCQ here is, ಇಲ್ಲಿ ನಾವು ನೋಡ್ಬೋದು
ಲಾಸ್ಟ್ ಕ್ವಶನ್ ಪೇಪರ್ದು MCQ. ಇಕ್ವೇಷನ್ ಲೈನ್ ಫಾರ್ಮ್ ಆಫ್ ದ ಲೈನ್ ಇಕ್ವೇಷನ್ ಯಾವುದು? ಲೈನ್ ಇಕ್ವೇಷನ್ ವೆರಿ ಸಿಂಪಲ್, AX ಪ್ಲಸ್ BY ಪ್ಲಸ್ C. ಇದು ನೋಡಿ 3 ಟೈಮ್ ಇದು ರಿಪೀಟ್ ಆಗಿದೆ. ಇಟ್ ಈಸ್ ಇನ್ ರಿಪೀಟೆಡ್ 3 ಟೈಮ್. ಡಿರೈವೇಟಿವ್ ಆಫ್ 5 ವಿತ್ ರೆಸ್ಪೆಕ್ಟ್ ಟು X, ದಟ್ ಈಸ್ 0. ಡಿರೈವೇಟಿವ್ ಆಫ್ 5 ಇಟ್ ಈಸ್ 0. ಡೈರೆಕ್ಟ್ ಕೇಳಿದ್ದಾರೆ. ದೆನ್ ಸ್ಲೋಪ್ ಆಫ್ ಅ ನಾರ್ಮಲ್, ಇದೊಂದು ಇಕ್ವೇಷನ್ ಕೇಳಿದ್ದಾರೆ. ಹಿಯರ್ ನಮ್ಗೆ ಗೊತ್ತಿದೆ ಟ್ಯಾಂಜೆಂಟ್ ಆಫ್ ಸ್ಲೋಪ್ ಈಸ್ ಈಕ್ವಲ್ ಟು ನೆಗೆಟಿವ್ ರೆಸಿಪ್ರೋಕಲ್ ಆಫ್ ದಿ ನಾರ್ಮಲ್ ಸ್ಲೋಪ್. Here that is minus 1 by 3 ಇದ್ರೆ ಆನ್ಸರ್ ಈಸ್ 3 here. The answer is 3. Integral value of integration of 3 dx, 3 ಕಾಮನ್ ತೆಗೆದುಬಿಟ್ಟು ಅಲ್ಲಿ ಕಾನ್ಸ್ಟೆಂಟ್ ಏನೂ ಇಲ್ಲ ಅಂದರೆ 3x ಅಂತ ಬರಿಬೇಕಾಗುತ್ತೆ. ಆನ್ಸರ್ ಹಿಯರ್ ಈಸ್ ದಿ 3x. ದ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಈಸ್ ನಾಟ್ ಆ್ಯಡೆಡ್ ಇನ್ ದಿ ಇವ್ಯಾಲ್ಯೂಯೇಷನ್ ಆಫ್ ಡೆಫಿನೆಟ್ ಇಂಟಿಗ್ರಲ್. ಅಂದರೆ ನೋಡಿ ಪದೇ ಪದೇ ಇದು ರಿಪೀಟ್ ಆಗಿದೆ, ಪದೇ ಪದೇ ಇದು ರಿಪೀಟ್ ಆಗಿದೆ. ದೀಸ್ ಆರ್ ಆಲ್ ದಿ MCQ and fill in the blanks of the engineering mathematics 2. If you have any doubt, please send the comment in the comment box. If you like this video, please share with your friends. Thank you.